Hello dear learners, hope all are fine. ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ಫಿಗರ್ ಆಫ್ ಸ್ಪೀಚ್ ಆಕ್ಚುಲಿ 2025 ಅಲ್ಲಿ ರಿಲೀಸ್ ಆಗಿರುವಂತ 10th ಸ್ಟ್ಯಾಂಡರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಎರಡು ಫಸ್ಟ್ ಲ್ಯಾಂಗ್ವೇಜ್ ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದೆ ಫಸ್ಟ್ ಗ್ರಾಮರ್ ಬಂದು ಫಿಗರ್ ಆಫ್ ಸ್ಪೀಚ್ ಬರುವಂತ ಎಲ್ಲಾ ಸಾಧ್ಯತೆನೂ ಇದೆ. ಸೊ ಫಿಗರ್ ಆಫ್ ಸ್ಪೀಚ್ ಅಲ್ಲಿ ಮೇಜರ್ ಆಗಿ 6 ಟಾಪಿಕ್ಸ್ ಏನು 10th ಸ್ಟ್ಯಾಂಡರ್ಡ್ ಮೇಜರ್ ಆಗಿ ಇಂಪಾರ್ಟೆನ್ಸ್ ಕೊಡ್ತೀವಿ ಆ ಒಂದು 6 ಟಾಪಿಕ್ಸ್ ಏನು ಅನ್ನೋದನ್ನ ನೋಡ್ಕೊಂಡು ಮತ್ತೆ ಅದರ ಇಂಪಾರ್ಟೆನ್ಸ್ ಅದರ ಡೆಫಿನಿಷನ್ಸ್ ಏನೇನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. Figure of speech important for 10th standard. Simile definition. A simile compares two things using the words like or as. ಯಾವುದೇ ಸೆಂಟೆನ್ಸ್ ಆದ್ರೂ ಸರಿ ಅದರಲ್ಲಿ ಅಸ್ ಅಥವಾ ಲೈಕ್ ಏನಾದ್ರು ಇತ್ತು ಅಂದ್ರೆ ಅದನ್ನ ಸಿಮಿಲಿ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಯಾವುದೇ ನಾನು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡಿ, ಯಾವುದೇ ಸೆಂಟೆನ್ಸ್ ಅಲ್ಲಿ ಅಲ್ಲಿ ಲೈಕ್ ಇದ್ರೂ ಅಷ್ಟೇ ಆರ್ ಎಲ್ಸ್ ಆಸ್ ಇದ್ರೂ ಅಷ್ಟೇ ಅದನ್ನ ಸಿಮಿಲಿ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ಥರ್ಡ್ ಒನ್, ದ ವಾಟರ್ ವಾಸ್ ಆಸ್ ಕ್ಲಿಯರ್ ಆಸ್ ಗ್ಲಾಸ್. ಅಂದ್ರೆ ಇಲ್ಲಿ ಆಸ್ ಅಂತ ಇದೆಯಲ್ವಾ, ಇಲ್ಲಿ ವಾಟರ್ ನ ಬಂದು ಕ್ಲಿಯರ್ ಅನ್ನೋದಕ್ಕೆ ಯಾವ್ದು ಕಂಪೇರ್ ಮಾಡಿದ್ದಾರೆ, ಗ್ಲಾಸ್ ಕಂಪೇರ್ ಮಾಡಿದ್ದಾರೆ ವಿತ್ ಆಸ್ ಕ್ಲಿಯರ್ ಆಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಿ ರ್ಯಾನ್ ಲೈಕ್ ದ ವಿಂಡ್, ಇಲ್ಲಿ ಲೈಕ್ ಅಂತ ಇದೆ ಅಲ್ವಾ, ಸೊ ಲೈಕ್ ಬಂದಿರೋದ್ರಿಂದ ಸಿಮಿಲಿ. ಹರ್ ಸ್ಮೈಲ್ ಈಸ್ ಆಸ್ ಬ್ರೈಟ್ ಆಸ್ ದ ಸನ್, ಇಲ್ಲಿ ಸ್ಮೈಲ್ ಮತ್ತೆ ಸನ್ ಯಾವ್ದು ಕಂಪೇರ್ ಮಾಡಿದ್ದಾರೆ, ಬ್ರೈಟ್ ಅನ್ನೋದಕ್ಕೆ ಕಂಪೇರ್ ಮಾಡಿದ್ದಾರೆ ಯೂಸಿಂಗ್ ದ ವರ್ಡ್ ಆಸ್. ನೆಕ್ಸ್ಟ್ ಮೇಜರ್ ಆಗಿ ನೆಕ್ಸ್ಟ್ ಸಿಮಿಲಿ ಆದ್ಮೇಲೆ ಮೆಟಾಫರ್. ಮೆಟಾಫರ್ ಡೆಫಿನಿಷನ್ ನೋಡೋಣ. ಆ ಮೆಟಾಫರ್ ಕಂಪೇರ್ಸ್ ಟೂ ಥಿಂಗ್ಸ್ ಡೈರೆಕ್ಟ್ಲಿ ವಿತೌಟ್ ಯೂಸಿಂಗ್ ಲೈಕ್ ಆರ್ ಆಸ್. ಇಲ್ಲಿ ಸಿಮಿಲಿಲಿ ಲೈಕ್ ಆಸ್ ಬರುತ್ತೆ, ಮೆಟಾಫರ್ ಅಲ್ಲಿ ವಿತೌಟ್ ಲೈಕ್ ಆಸ್, ಬಟ್ ದೇರ್ ವಿಲ್ ಬಿ ಎ ಡೈರೆಕ್ಟ್ ಕಂಪ್ಯಾರಿಸನ್ ಆಫ್ ಟೂ ಥಿಂಗ್ಸ್ ಡೈರೆಕ್ಟ್ಲಿ. ಎಕ್ಸಾಂಪಲ್ಸ್ ನೋಡೋಣ. ಟೈಮ್ ಇಸ್ ಅ ಥೀಫ್, ಅಂದ್ರೆ ಟೈಮ್ ಅನ್ನು ಥೀಫ್ ಕಂಪೇರ್ ಮಾಡಿದರೆ ವಿತೌಟ್ ದ ಕಂಪೇರಿಂಗ್ ವರ್ಡ್ ಲೈಕ್ ಅಂಡ್ ಆಸ್. ಸೊ ಇದನ್ನ ಮೆಟಾಫರ್ ಅಂತ ಕರೀತಾರೆ. ಅಂಡ್ ದ ಕ್ಲಾಸ್ ರೂಮ್ ವಾಸ್ ಝೂ, ಇಲ್ಲಿ ಕ್ಲಾಸ್ ರೂಮ್ ಅಂಡ್ ಆಲ್ಸೋ ಝೂ ಕಂಪೇರ್ ಮಾಡಿದ್ದಾರೆ ವಿತೌಟ್ ಲೈಕ್ ಆಸ್. ಹರ್ ವಾಯ್ಸ್ ಈಸ್ ಮ್ಯೂಸಿಕ್ ಟು ಮೈ ಹಿಯರ್ಸ್, ಹರ್ ವಾಯ್ಸ್ ಈಸ್ ಲೈಕ್ ಅ ಮ್ಯೂಸಿಕ್ ಟು ಮೈ ಹಿಯರ್ಸ್ ಅಂದಿದ್ರೆ ಸಿಮಿಲಿ ಆಗ್ತಾ ಇತ್ತು. ಇಲ್ಲಿ ಕಂಪೇರ್ ಮಾಡಿದ್ದಾರೆ ಅಂದ್ರೆ ಹರ್ ವಾಯ್ಸ್ ಮ್ಯೂಸಿಕ್ ಕಂಪೇರ್ ಮಾಡಿದ್ದಾರೆ ವಿತೌಟ್ ಯೂಸಿಂಗ್ ಲೈಕ್ ಅಂಡ್ ಆಸ್. ಸೊ ಇದನ್ನು ಮೆಟಾಫರ್. ನೆಕ್ಸ್ಟ್ ಥರ್ಡ್ ಗ್ರಾಮರ್ ಮೇಜರ್ ಇಂಪಾರ್ಟೆಂಟ್, ಪರ್ಸನಿಫಿಕೇಶನ್. ಇಲ್ಲಿ ನಿಮಗೆ ಸ್ಟೂಡೆಂಟ್ಸ್ ನಿಮಗೆ ತುಂಬಾ ಕನ್ಫ್ಯೂಷನ್ ಆಗೋದು, ಮೆಟಾಫರ್ ಮತ್ತೆ ಪರ್ಸನಿಫಿಕೇಶನ್ ಸೇಮ್ ಆಗಿರೋ ತರ ಇರುತ್ತೆ ಬಟ್ ಸೇಮ್ ಅಲ್ಲ. ಇಲ್ಲಿ ಪರ್ಸನಿಫಿಕೇಶನ್ ಡೆಫಿನಿಷನ್ ನೋಡೋಣ ನಾವು. ಪರ್ಸನಿಫಿಕೇಶನ್ ಗಿವ್ಸ್ ಹ್ಯೂಮನ್ ಕ್ವಾಲಿಟೀಸ್ ಟು ನಾನ್ ಲಿವಿಂಗ್ ಥಿಂಗ್ಸ್ ಆರ್ ಐಡಿಯಾಸ್. ಇಲ್ಲಿ ಕಂಪೇರಿಂಗ್ ದ ಹ್ಯೂಮನ್ ಕ್ವಾಲಿಟೀಸ್ ಟು ದ ನಾನ್ ಲಿವಿಂಗ್ ಥಿಂಗ್ಸ್, ಅದನ್ನ ಪರ್ಸನಿಫಿಕೇಶನ್ ಅಂತ ಕರಿತೀವಿ. ಎಕ್ಸಾಂಪಲ್, ದ ವಿಂಡ್ ವಿಸ್ಪರ್ಡ್ ಸಾಫ್ಟ್ಲಿ, ಇಲ್ಲಿ ವಿಸ್ಪರ್ಡ್ ಅನ್ನೋದು ಕ್ವಾಲಿಟೀಸ್ ಆಫ್ ಹ್ಯೂಮನ್ ಬಿಹೇವಿಯರಲ್ ಕ್ವಾಲಿಟೀಸ್. ಅದನ್ನ ಯಾವ್ದು ಕಂಪೇರ್ ಮಾಡಿದ್ದಾರೆ, ವಿಂಡ್ ಅಂಡ್ ಸಾಫ್ಟ್ಲಿ ಅನ್ನೋದನ್ನ ಕಂಪೇರ್ ಮಾಡಿದ್ದಾರೆ. ಕಂಪೇರಿಂಗ್ ದ ವಿಸ್ಪರ್ಡ್ ಅನ್ನೋ ಹ್ಯೂಮನ್ ಕ್ವಾಲಿಟಿ ಇಸ್ ಕಂಪೇರ್ ಟು ನಾನ್ ಲಿವಿಂಗ್ ಥಿಂಗ್ಸ್. ಇಲ್ಲಿ ವಿಂಡ್ ಅನ್ನೋದು ನಾನ್ ಲಿವಿಂಗ್ ಥಿಂಗ್ಸ್, ಸೊ ವಿಂಡ್ ಗೆ ವಿಸ್ಪರ್ಡ್ ಅನ್ನೋದನ್ನ ಕಂಪೇರ್ ಮಾಡಿದಾರಲ್ವಾ, ಸೊ ಅದನ್ನ ಪರ್ಸನಿಫಿಕೇಶನ್ ಅಂತ ಕರಿತೀವಿ ನಾವು. ಸೆಕೆಂಡ್ ಒನ್, ದ ಸನ್ ಸ್ಮೈಲ್ಡ್ ಅಟ್ ಅಸ್. ಸ್ಮೈಲ್ಡ್ ಇಸ್ ಎ ಕ್ವಾಲಿಟಿ ಆಫ್ ಹ್ಯೂಮನ್ಸ್ ದಟ್ ಈಸ್ ಕಂಪೇರ್ ಟು ಸನ್, ಸೂರ್ಯನ್ ಕಂಪೇರ್ ಮಾಡಿದರೆ. ಸೊ ಇದನ್ನ ಒಂದು ಹ್ಯೂಮನ್ ಕ್ವಾಲಿಟಿನ ನಾನ್ ಲಿವಿಂಗ್ ಥಿಂಗ್ಸ್ ಗೆ ಕಂಪೇರ್ ಮಾಡಿರೋದಕ್ಕೆ ಅದನ್ನ ಪರ್ಸಾನಿಫಿಕೇಶನ್ ಅಂತ ಕರಿತೀವಿ ನಾವು. ತುಂಬಾ ಈಸಿ ಅಕಾರ್ಡಿಂಗ್ ಟು ಮೀ. ಸಿಮಿಲಿ, ಮೆಟಾಫರ್, ಪರ್ಸನಿಫಿಕೇಶನ್, ಅಲಿಟ್ರೇಷನ್ ಎಲ್ಲ ತುಂಬಾ ಈಸಿ. ಜಸ್ಟ್ ಅದರ ಒಂದು ಡೆಫಿನೇಷನ್ ಜ್ಞಾಪನ ಇಟ್ಕೊಳ್ಬೇಕು. ನೆಕ್ಸ್ಟ್, ದ ಕ್ಲಾಕ್ ಸ್ಕೋಲ್ಡೆಡ್ ಮೀ ಫಾರ್ ಬೀಯಿಂಗ್ ಲೇಟ್. ಸ್ಕೋಲ್ಡಿಂಗ್ ಇಸ್ ಎ ಕ್ವಾಲಿಟೀಸ್ ಆಫ್ ಹ್ಯೂಮನ್ ದಟ್ ಈಸ್ ಕಂಪೇರ್ ಟು ದ ಕ್ಲಾಕ್, ಸೊ ದಟ್ ಈಸ್ ನೋನ್ as personification. Next, fifth one, the flowers nodded in the morning light. Nodded is a quality of humans that is compared to the flowers, so it is known as personification. So according to me personification ತುಂಬಾ easy, ತುಂಬಾ ಇಂಪಾರ್ಟೆನ್ಸ್ ಕೊಡಿ. ಮೇಜರ್ ಆಗಿ ಮೆಟಾಫರ್ ಮತ್ತೆ ಪರ್ಸಾನಿಫಿಕೇಶನ್ ಸೇಮ್ ಆಗಿರೋ ತರ ಇರುತ್ತೆ, ಬಟ್ ಪರ್ಸಾನಿಫಿಕೇಶನ್ ನೀವು ಕಂಡುಹಿಡ್ಕೊಂಡ್ರಿ ಅಂದ್ರೆ ನೆಕ್ಸ್ಟ್ ಮೆಟಾಫರ್ ಏನನ್ನೋದನ್ನ ನೀವು ಈಸಿಯಾಗಿ ಕಂಡುಹಿಡ್ಕೊಳ್ಬಹುದು. ಸೊ ಪರ್ಸಾನಿಫಿಕೇಶನ್ ಇಸ್ ಎ ಕಂಪೇರಿಂಗ್ ದ ಹ್ಯೂಮನ್ ಕ್ವಾಲಿಟೀಸ್ ಟು ದ ನಾನ್ ಲಿವಿಂಗ್ ಥಿಂಗ್ಸ್. So next, fourth one, alliteration. Alliteration is nothing but repetition of the same consonant sounds. Let us see definition. Alliteration is the repetition of the same consonant sound. Same consonant sound repetition ಆಗೋದು at the beginning of the words. Words ಅಲ್ಲಿ beginning ಇರುತ್ತಲ್ವಾ ಲೆಟರ್ಸ್. ಇವಾಗ she is a word, ಅದರಲ್ಲಿ s ಅನ್ನೋದು ಕಾನ್ಸನೆಂಟ್ ಸೌಂಡ್ಸ್, ಕಾನ್ಸನೆಂಟ್ ಸೌಂಡ್ ಅನ್ನೋದು ರಿಪಿಟೇಷನ್ ಆಗಿದೆ ಅಲ್ವಾ, ಸೊ ಅದನ್ನ alliteration ಅಂತ ಕರೀತಾರೆ. Let us see examples. She sells sea ಶೆಲ್ಸ್, ಅವಳು ಸಮುದ್ರದ ತೀರದಲ್ಲಿ ಸೀ ಶೆಲ್ಸ್ ನ ಸೆಲ್ ಮಾಡ್ತಾ ಇದ್ಲು ಅಂತ ಮೀನಿಂಗ್ ಇದಕ್ಕೆ. ಬಿಗ್ ಬ್ರೌನ್ ಬಿಯರ್ಸ್, ಬಿ ಅನ್ನೋ ಕಾನ್ಸನೆಂಟ್ ಸೌಂಡ್ಸ್ ಬಂದು ಟುಗೆದರ್ ಬಿಗಿನಿಂಗ್ ಆಫ್ ದ ವರ್ಡ್ಸ್ ಅಲ್ಲಿ ಬಂದಿದೆ. ಪೀಟರ್ ಪಿಕ್ಡ್ ಅ ಪೆಕ್,
ಇಲ್ಲಿ ಪಿ 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 ಅನ್ನೋ ಕಾನ್ಸನೆಂಟ್ ಸೌಂಡ್ಸ್ ಬಿಗಿನಿಂಗ್ ಆಫ್ ದ ವರ್ಡ್ಸ್ ಅಲ್ಲಿ ರಿಪಿಟೇಷನ್ ಆಗಿದೆ. ಸೊ ಇದನ್ನ ಅಲಿಟ್ರೇಷನ್ ಅಂತ ಕರಿತೀವಿ. ಕೂಲ್ ಕಾಮ್ ಕಲೆಕ್ಟೆಡ್, ಇಲ್ಲಿ ಸಿ 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 ಅನ್ನೋ ಕಾನ್ಸನೆಂಟ್ ಸೌಂಡ್ಸ್ ರಿಪಿಟೇಷನ್ ಆಗಿದೆ ಇನ್ನು ಬಿಗಿನಿಂಗ್ ಆಫ್ ದ ವರ್ಡ್ಸ್ ಅಲ್ಲಿ. ಸೊ ಇಟ್ ಇಸ್ ನೋನ್ as ಅಲಿಟ್ರೇಷನ್. ಲೇಜಿ ಲಯನ್ಸ್ ಲೇಯಿಂಗ್ ಲೋ, ಇಲ್ಲಿ ಎಲ್ ಎಲ್ ಅನ್ನೋ ಕಾನ್ಸನೆಂಟ್ ಸೌಂಡ್ಸ್ ರಿಪಿಟೇಷನ್ ಆಗಿದೆ. ಸೊ ಅಕಾರ್ಡಿಂಗ್ ಟು ಮಿ ಅಲಿಟ್ರೇಷನ್ ಕೂಡ ತುಂಬಾ ಈಸಿ. ನೆಕ್ಸ್ಟ್ ಫಿಫ್ತ್ ಗ್ರಾಮರ್ ಹೈಪರ್ಬೋಲೆ. ಅದರ ಡೆಫಿನಿಷನ್ ಏನಂತ ನೋಡೋಣ. ಹೈಪರ್ಬೋಲೆ ಇಸ್ ಅ ಡೆಲಿಬರೇಟ್ ಎಕ್ಸಾಜರೇಷನ್ಸ್ ಯೂಸ್ಡ್ ಫಾರ್ ಎಂಫಸೈಸ್ ಆರ್ ಎಫೆಕ್ಟ್, ಅಂದ್ರೆ ವಿಚ್ ಇಸ್ ನಾಟ್ ಎಕ್ಸಿಸ್ಟ್ ಇನ್ ಅ ರಿಯಲ್ ಲೈಫ್. ನಮ್ ರಿಯಲ್ ಲೈಫ್ ಅಲ್ಲಿ ಅದು ಎಕ್ಸಿಸ್ಟ್ ಆಗಲ್ಲ. ಅದಕ್ಕೆ ಒಂದು ಯಾವ್ದೇ ಒಂದು ವಿಚಾರ ಮಾತಾಡಿದ್ರು ಅದು ಸಾಧ್ಯನೇ ಇಲ್ಲ. ಎಕ್ಸಾಂಪಲ್ಸ್ ನೋಡೋಣ ನಾವು, ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಎಕ್ಸಾಂಪಲ್ಸ್ ಫಾರ್ hyperbole. First one, I have told you a million times which is not exist in a real life. ಅಂದ್ರೆ ಮಿಲಿಯನ್ಸ್ ಆಫ್ ಟೈಮ್ ಒಂದೇ ವಿಚಾರನ ನಾವ್ ಯಾರ ಜೊತೆನೂ ಹೇಳಕ್ಕಾಗಲ್ಲ. ಸೊ ಆತರ ನಾವ್ ಏನಾದ್ರು ತುಂಬಾ ಆಂಗರು ಆರ್ಎಲ್ಸ್ ಎಕ್ಸಾಜರೇಷನ್ ಆಗಿರುವಾಗನೋ ಏನಾದ್ರು ಒಂದು ವಿಚಾರನ ಶೇರ್ ಮಾಡುವಾಗ ವಿಚ್ ಇಸ್ ನಾಟ್ ಎಕ್ಸಿಸ್ಟ್ ಅದನ್ನ ಹೇಳ್ತೀವಲ್ವಾ. ನಾನ್ ನಿನಗೆ 1000 ಸಲ ಹೇಳಿದೀನಿ, ಕೋಟಿ ಸಲ ಹೇಳಿದೀನಿ ನಿನ್ಗೆ, ಆದ್ರೂ ನಿನ್ನ ಅದೇ ಕೆಲಸನ ಮಾಡ್ತಾ ಇದೀಯ ಅಂತ ಬ್ಲೇಮ್ ಮಾಡ್ತೀವಲ್ವಾ. ಅವಾಗ ಐ ಹ್ಯಾವ್ ಟೋಲ್ಡ್ ಯು ಅ ಮಿಲಿಯನ್ ಟೈಮ್ಸ್ ಅಂತ ಮೆನ್ಷನ್ ಮಾಡ್ತೀವಿ. ಇಲ್ಲಿ ಆ ಮಿಲಿಯನ್ ಟೈಮ್ಸ್ ಅನ್ನೋದನ್ನ ಹೈಪರ್ಬೋಲೆ ಅಂತ ಕರಿತೀವಿ. ಲೆಟ್ ಅಸ್ ಸಿ some more examples. I am so hungry I could eat a horse which is not exist in a real life. ತುಂಬಾ ಹಸಿವಿರುವಾಗ ಏನ್ ಕೊಟ್ರು ತಿಂತೀವಿ ಅಂತ ಹೇಳ್ತೀವಲ್ಲ, ಬಟ್ ಇಟ್ ಇಸ್ ನಾಟ್ ಎಕ್ಸಿಸ್ಟ್, ತಿನ್ನಕ್ ಆಗಲ್ಲ ಅದನ್ನ. ಸೊ ಥರ್ಡ್ ಒನ್, he cried a river of tears. ಸಮುದ್ರ ಅಂದ್ರೆ ರಿವರ್ ಇದೆ ಅಲ್ವಾ, ನಾನ್ ತುಂಬಾ ಹತ್ತಿದ್ದೀನಿ, ನನ್ನ ಕಣ್ಣೀರು ಬಂದು ಒಂದು ರಿವರ್ ತರ ಹರ್ಕೊಂಡು ಹೋಗ್ತಾ ಇತ್ತು, ಅಷ್ಟು ನೀರ್ ಬಿಟ್ಟಿದ್ದೀನಿ ನಾನು ಅಂತ ಹೇಳ್ತೀವಿ, ವಿಚ್ ಇಸ್ ನಾಟ್ ಎಕ್ಸಿಸ್ಟ್, ರಿಯಾಲಿಟಿಲಿ ಬರಲ್ಲ ಅದು. ದೀಸ್ ಬ್ಯಾಗ್ ವೇಟ್ಸ್ ಅ ಟನ್, ಒಂದು ಬ್ಯಾಗ್ ಬಂದು ನನ್ ಬ್ಯಾಗ್ ಒಂದು ಟನ್ ಇದೆ ಅಂತ ಹೇಳ್ತೀವಲ್ವಾ. ಇವಾಗ ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ನಾವು ಫ್ರೆಂಡ್ಸ್ ಜೊತೆ ಜಸ್ಟ್ ಶೇರ್ ಮಾಡಿರ್ತೀವಿ, ನನ್ ಬ್ಯಾಗ್ ತುಂಬಾ ತೂಕ ಇದೆ, ಒಂದು ಕಲ್ಲು ಬಂಡೆ ಅಷ್ಟು ತೂಕ ಇದೆ ಅಂತ ಹೇಳ್ತೀವಿ. ಇಟ್ ಇಸ್ ನಾಟ್ ಅ ರಿಯಾಲಿಟಿ, ಬಟ್ ನಾವು ಕಂಪೇರ್ ಮಾಡ್ತೀವಿ, ಇದನ್ನ ಹೈಪರ್ಬೋಲೆ ಅಂತ ಕರಿತೀವಿ. ಸಿ ರ್ಯಾನ್ ಫಾಸ್ಟರ್ ದನ್ ದ ವಿಂಡ್, ವಿಂಡ್ ಗಿಂತ ತುಂಬಾ ಫಾಸ್ಟ್ ಆಗಿ ಓಡಿದ್ದಾರೆ. ಇಟ್ ಇಸ್ ಇಂಪಾಸಿಬಲ್, ರೈಟ್? ಸೊ ಇಂಪಾಸಿಬಲ್ ನ ಪಾಸಿಬಲ್ ಆಗಿ ಕೊಟ್ಟಿರೋದಲ್ವಾ, ಅದನ್ನ ಹೈಪರ್ಬೋಲೆ ಅಂತ ಕರಿತೀವಿ ನಾವು. ಲಾಸ್ಟ್ ಬಟ್ ಇನ್ ಲೀಸ್ಟ್ ಸಿಕ್ಸ್ತ್ ಗ್ರಾಮರ್, ಲೆಟ್ ಅಸ್ ಸಿ ಓನೋಮೆಟೋಫಿಯಾ. ಇದರ ಡೆಫಿನಿಷನ್ ನೋಡೋಣ, ಇದನ್ನು ತುಂಬಾ ಈಸಿ. ಓನೋಮೆಟೋಫಿಯಾ ಇಸ್ ಅ ವರ್ಡ್ ದಟ್ ಇಮಿಟೇಟ್ಸ್ ದ ನ್ಯಾಚುರಲ್ ಸೌಂಡ್ ಆಫ್ ಸಮಥಿಂಗ್. ಯಾವ್ದೇ ಒಂದು ಇನ್ಸೆಕ್ಟ್ಸ್ ಆಗಿರ್ಲಿ, ಆದ್ರೆ ಅದರದೇ ರೀತಿಯಲ್ಲಿ ಸೌಂಡ್ಸ್ ಮಾಡುತ್ತಲ್ವಾ, ಇಮಿಟೇಟ್ ಮಾಡುತ್ತಲ್ವಾ, ಆ ಒಂದು ಸೌಂಡ್ಸ್ ನ ಓನೋಮೆಟೋಫಿಯಾ ಅಂತ ಕರಿತೀವಿ. ಲೆಟ್ ಅಸ್ ಸಿ ಎಕ್ಸಾಂಪಲ್ಸ್. ದ ಬೀಸ್ buzzed around the flowers. Buzzed is a character of bees. ಅದು ಒಂದು ಸೌಂಡ್ ಅಲ್ವಾ, ಇಮಿಟೇಟಿಂಗ್ ದ ನ್ಯಾಚುರಲ್ ಸೌಂಡ್ ಆಫ್ ಸಮಥಿಂಗ್ ಇಸ್ ನೋನ್ as onomatopoeia. Here buzzed is a natural sound. It is a sound belongs to bees, so it is known as onomatopoeia. The door creaked open. ಇಲ್ಲಿ creaked is a sound of something that is compared to the doors and it is known as onomatopoeia. And third one, the balloon burst bang. ಇಲ್ಲಿ ಸೌಂಡ್ ಬರ್ಸ್ಟ್ ಬ್ಯಾಂಗ್ ಅನ್ನೋದು ಸೌಂಡ್ ಆಫ್ ಸಮಥಿಂಗ್ ವಿಚ್ ಇಸ್ ಇಮಿಟೇಟ್ಸ್ ದ ಬಲೂನ್, ಸೊ ದಟ್ ಇಸ್ ನೋನ್ as onomatopoeia. And fourth one, the clock goes tick tock. ಇಲ್ಲಿ tick tock is a sound of clocks. And snake hissed loudly. It is a sound of snakes which imitates the sound of snakes. It is known as onomatopoeia. And simple short and sweet ಆಗಿ ನೋಡ್ಕೊಂಡ್ ಬಂದ್ಬಿಡೋಣ, ಈಸಿಯಾಗಿ ಗ್ಯಾಪ್ ನೆಟ್ಕೊಳ್ಬೋದಪ್ಪ. ಲೈಕ್ ಅಸ್ ಬಂದ್ರೆ ಸಿಮಿಲಿ, ಡೈರೆಕ್ಟ್ ಕಂಪ್ಯಾರಿಸನ್ ಬಂದ್ರೆ ಮೆಟಾಫರ್ ಅಂದ್ರೆ ವಿತೌಟ್ ಲೈಕ್ ಅಸ್. ಹ್ಯೂಮನ್ ಕ್ವಾಲಿಟೀಸ್ ಆರ್ ಹ್ಯೂಮನ್ ಆಕ್ಷನ್ಸ್ ಆರ್ ಕಂಪೇರ್ಡ್ ಟು ನಾನ್ ಲಿವಿಂಗ್ ಥಿಂಗ್ಸ್ ಇಸ್ ನೋನ್ as ಪರ್ಸನಿಫಿಕೇಶನ್. ಸೇಮ್ ಸ್ಟಾರ್ಟಿಂಗ್ ಸೌಂಡ್ಸ್ ಇಸ್ ನೋನ್ as ಅಲಿಟ್ರೇಷನ್ ಅಂದ್ರೆ ರಿಪಿಟೇಷನ್ ಆಫ್ ದ ಕಾನ್ಸನೆಂಟ್ ಸೌಂಡ್ಸ್. ಎಕ್ಸ್ಟ್ರೀಮ್ ಎಕ್ಸಾಜರೇಷನ್ ಬಂದ್ರೆ ಹೈಪರ್ಬೋಲೆ, ಅಂಡ್ ಇಟ್ ಇಸ್ ವೆರಿ ಈಸಿ. ಹೈಪರ್ಬೋಲೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ, ವಿಚ್ ಇಸ್ ನಾಟ್ ಎಕ್ಸಿಸ್ಟ್ ಇನ್ ರಿಯಲ್ ಲೈಫ್. ಅಂಡ್ ಸೌಂಡ್ ವರ್ಡ್ಸ್ ಆರ್ ಇಮಿಟೇಟಿಂಗ್ ದ ಸೌಂಡ್ ಆಫ್ ಥಿಂಗ್ಸ್ ಇಸ್ ನೋನ್ as onomatopoeia. ಸಿಂಪಲ್ ಆಗಿ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅನ್ಕೊಳ್ತೀನಿ. ಸೊ ತುಂಬಾ ಇಂಪಾರ್ಟೆನ್ಸ್ ಕೊಡಿ ಈ ಒಂದು ಫಿಗರ್ ಆಫ್ ಸ್ಪೀಚ್ ಗೆ. 1 ಮಾರ್ಕ್. ಸುಮ್ಮನೆ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿತ್ತಂದ್ರೆ ಟಿಕ್ ಮಾಡೋದ್ರಿಂದ 1 ಮಾರ್ಕ್ ಬರುತ್ತೆ. ಸೊ ಇದು ಫಸ್ಟ್ ಗ್ರಾಮರ್. ನಿಮ್ಗೆ ಗ್ರಾಮರ್ ಅಲ್ಲಿ 100% ಚಾನ್ಸಸ್ ಇದೆ ನಿಮ್ ಕ್ವಶನ್ ಪೇಪರ್ ಅಲ್ಲಿ ಫಸ್ಟ್ ಗ್ರಾಮರ್ ಕೇಳೋಕೆ. ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ. ಲೆಟ್ ಅಸ್ ಸಿ ಇನ್ ಅನದರ್ ವಿಡಿಯೋ.